ಕೈ ತೆಗಿ ಸಾವಿತ್ರಿ, ಕೈ ಸುಡುತ್ತೆ, ಕೈ ತೆಗಿ ಸಾವಿತ್ರಿ. ನಿನಗೆ ಹೇಳ್ತಾರೆ ಕೈ ಸುಡುತ್ತೆ ಅಂತ. ಸುಳ್ಳಿ ಸುಳ್ಳಿ ಹೋಗ್ಬೇಕು, ನನ್ಗೆ ಅನ್ಭವಿಸ್ಬೇಕು. ನಾನು ಹುಚ್ಚಿಟ್ಟಿದೆ ನಿನಗೆ? ಹೌದು, ಹುಚ್ಚಿಡ್ದಿದೆ, ಹುಚ್ಚಿ ನಾನು. ಏನ್ ಮಾಡ್ತೀರಾ? ಸರಿ ಮಾಡ್ತೀರಾ? ಸರಿ ಮಾಡ್ತೀರಾ? ಸಾವಿತ್ರಿ, ಸ್ವಲ್ಪ ಹೊತ್ತು ಮಲ್ಕೋಬಾ, ಎಲ್ಲ ಸರಿ ಆಗುತ್ತೆ. ಯಾಕೆ ಮಲಗ್ಬೇಕು? ಯಾಕೆ ಮಲಗ್ಬೇಕು? ಪಾಪಿನಿ ನಾನು ಪಾಪಿ. ಏನಾಯ್ತು ಸಾವಿತ್ರಿ? ಶಿಕ್ಷೆ ಆಗ್ಬೇಕು ನನ್ಗೆ. ನಾನಾಗಿ ನಾನೇ ಶಿಕ್ಷೆ ಕೊಟ್ಕೋತೀನಿ ಇದ್ರು ಬಿಡಲ್ಲ. ನೀವು ನನಗೆ ಶಿಕ್ಷೆ ಕೊಡಲ್ಲ. ಯಾಕೆ ಬದುಕೋಬಿಡ್ದೆ, ಸಾಯಕೋಬಿಡ್ದೆ, ಸಾಯಿಸ್ತಿದ್ದೀರಿ ನನ್ನ. ಅಪ್ಪ ಅಮ್ಮನ ಬೀದಿಲಿ ನಿಲ್ಲಿಸ್ಬಿಟ್ಟು ಬಂದೆ ರೀ ನಾನು. ಬೀದಿಲಿ ನಿಲ್ಲಿಸ್ಬಿಟ್ಟು ಬಂದೆ. ಅಪ್ಪ ಅಮ್ಮ ಕೆಟ್ಟ ಕಾಲದಲ್ಲಿ ಆಗ್ದಿರೋ ಮಕ್ಕಳು ಇರಬಾರ್ದು ರೀ. ನನ್ ಸಾಯ್ಬೇಕು, ನನ್ ಸಾಯ್ಬೇಕು, ಸಾಯ್ಬೇಕು. ಸಾವಿತ್ರಿ, ನಮ್ ಟೈಮ್ ಖರಾಬ್ ಆಗೈತೆ, ಅದಕ್ಕೆ ಹಿಂಗೆಲ್ಲ ಆಯ್ತಿರೋದು. ನಮಗೆ ಒಳ್ಳೆ ಟೈಮ್ ಬರ್ತನಕ ಕಾಯೋಣ. ಅಲ್ಲಿ ತಕ್ಕ ಸುಮ್ಕಿರು ಸಾವಿತ್ರಿ, ನಾನಿದ್ದೀನಲ್ಲ ನಿನ್ ಜೊತೆ. ನಾನ್ ಸಾಯೋ ತನಕ ನಮಗ್ ಒಳ್ಳೆ ಟೈಮ್ ಬರೋಲ್ಲ ರೀ. ಇದೀನಲ್ಲ ನಾನು. ಅನಿಷ್ಟ ಅನಿಷ್ಟ, ನಾನ್ ಸಾಯೋ ತನಕ ಒಳ್ಳೆ ಟೈಮ್ ಬರಲ್ಲ ರೀ. ನಾನ್ ಸಾಯ್ಬೇಕು, ನಾನ್ ಸಾಯ್ಬೇಕು. ನಾನು ಸತ್ತೋಯ್ತೀನಿ. ಪ್ಲೀಸ್ ಕಣೆ, ಇನ್ನೊಂದ್ಸತಿ ಸಾಯ ಮಾತಾಡಬೇಡ. ತಡ್ಕೊಳಕ್ ಆಯ್ಕಿಲ್ಲ. ನೀನ್ ಸತ್ತೋದ್ರೆ ನಾನ್ ಬದುಕಿರ್ತೀನ. ನನ್ನ ಆಣೆ ಮಾಡು, ಇನ್ಮೇಲೆ ಆ ಥರ ಮಾತಾಡಲ್ಲ ಅಂತ. ಹಲೋ, ಹೌದಾ? ಯಾವ ಹಾಸ್ಪಿಟ್ಲು? ಸರಿ, ನಾನು ಈಗಲೇ ಬರ್ತೀನಿ. ಮೇಡಮ್ ಮೇಡಮ್, ಯಾಕೆ ಸುನಿತಾ ಹೀಗ್ ನಗ್ತಾ ಇದ್ಯಾ? ಏನಾಯ್ತು? ನಿಮ್ಮಿ ಹಾಸ್ಪಿಟಲೈಸ್ ಆಗಿದ್ದಾಳೆ. ಯಾರು? ಪದ್ಮಾವತಿನ? ಯಾಕಂತೆ? ಏನಾಯ್ತು? ಮನೆ ಖಾಲಿ ಮಾಡ್ಕೊಂಡು ಮಗಳ ಮನೆಗೆ ಹೋಗ್ಬೇಕು ಅಂತಿದ್ಲ. ಸಾವಿತ್ರಿ ಬಂದ್ಬಿಟ್ಟು ನೀವು ನಮ್ಮ ಮನೆಗೆ ಬರಬೇಡಿ ಅಂದ್ಲು. ಅಷ್ಟೇ, ಶಾಕ್ ಆಗಿ ಅಲ್ಲೇ ಕೂಸುದು ಬಿದ್ಲು. ಅವ್ರ ನಮ್ಮ ಅತ್ತಿಗೆ ನಾನ್ ಸೀರಿಯಸ್ ಆಗಿರ್ಬೇಕಪ್ಪ. ಹೇಗಿದ್ದೀರಾ ಅದಕ್ಕೆ? ಏನ್ ವಿನುತಾ ಹೀಗೆಲ್ಲ ಆಗೋಯ್ತು? ಅತ್ತಿಗೆ ಅತ್ತಿಗೆ ಹೇಗಿದೆ? ಡೈಲಾಗ್ ಡೆಲಿವರಿ, ಆಕ್ಟಿಂಗು ಚೆನ್ನಾಗಿದ್ಯಾ? ಒಂದ್ ಬೊಕ್ಕೆ ರೆಡಿ ಮಾಡ್ಕೊಳ್ಳಿ, ಸಂತಾಪ ಸುತ್ಸಕ್ ಬೇಕಾಗುತ್ತೆ. ಸತ್ರೆ ಸರಿ, ಬದುಕ್ಬಿಟ್ರೆ? ಅಯ್ಯೋ, ಬದುಕೋದಕ್ಕೆ ನೆಮ್ಮದಿ ಮುಖ್ಯ. ಮನೆ ಇಲ್ಲ, ಮಠ ಇಲ್ಲ. ನಿನಗೂ ಇಲ್ಲ? ನನಗ್ಯಾಕಿಲ್ಲ? ಹಳ್ಳಿ ನನಗ್ ಮನೆ ಇಲ್ವಾ? ಪದ್ಮಾವತಿ ಸೈನ್ ಮಾಡ್ಬೇಕು ಆ ಮನೆ ನಿನ್ಗೆ ಪೂರ್ತಿಯಾಗಿ ಸಿಗೋದಕ್ಕೆ. ಅವಕಾಶ ಸಿಗ್ದಾಗ ನಮ್ ಬೇಳೆನ ನಾವು ಬೇಯಿಸ್ಕೊಂಡ್ಬಿಡ್ಬೇಕು. ಪದ್ಮಾವತಿ ಬದುಕಿದ್ರೇನೆ ನಿನಗ್ ಪ್ರಾಬ್ಲಮ್. ಸಾಯಿಸ್ಬಿಟ್ರೆ ಆಮೇಲೆ ಇಡೀ ಆಸ್ತಿನೇ ನಿಂದು. ಯಾವ ತಂಟೆ ತಕರಾರು ಇರೋದಿಲ್ಲ. ಬದುಕ್ಸೋದು ಸಾಯಿಸೋದು ಈಗ ನಿನ್ ಕೈನಲ್ಲಿದೆ ಸುನೀತಾ.
ಎಸ್ ಅಮ್ಮ ಹೇಗಿದ್ದಾರೆ ಡಾಕ್ಟರ್? ಈಗಲೇ ಏನು ಹೇಳೋಕ್ಕಾಗಲ್ಲಮ್ಮ. ಐ ಮೀನ್ ಅವ್ರಿಗೆ ಪ್ರಜ್ಞೆ ಹೋಗಿದೆ, ಉಸಿರಾಡೋದಕ್ಕೂ ತುಂಬ ಕಷ್ಟಪಡ್ತಾ ಇದ್ದಾರೆ. ಅಟ್ಲೀಸ್ಟ್ 2-3 ಅವರ್ಸ್ ಬೇಕಾಗುತ್ತೆ ಏನನ್ನಾದರೂ ಹೇಳೋದಕ್ಕೆ. ಬೇರೇನು ತೊಂದರೆ ಇಲ್ಲ ಅಲ್ವಾ ಡಾಕ್ಟರ್? ಹೇಳಿದ್ನಲ್ಲ, ಅವ್ರಿಗೆ ಪ್ರಜ್ಞೆ ಬರೋ ತನಕ ಏನು ಹೇಳೋಕ್ಕಾಗಲ್ಲ ಅಂತ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮಿ. ಐ ಸಸ್ಪೆಕ್ಟ್ ಎ ಮೈಲ್ಡ್ ಹಾರ್ಟ್ ಅಟ್ಯಾಕ್. ಅಳ್ಬೇಡ ಪ್ಲೀಸ್. ಹೇಗಿದ್ದಾರೆ ಅಮ್ಮ? ಡಾಕ್ಟರ್ ಏನಂದ್ರು? ಅಮ್ಮನಿಗೆ ಪ್ರಜ್ಞೆನೇ ಇಲ್ಲ ಪ್ರತಾಪ್. ಹೆಚ್ಚಾಗೋವರೆಗೂ ಏನು ಹೇಳಕ್ಕಾಗಲ್ಲ ಅಂದ್ರು ಡಾಕ್ಟ್ರು. ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೆ ಪ್ರತಾಪ್. ಅಳ್ಬೇಡ ಪ್ಲೀಸ್. ಪ್ರತಾಪ್ ಅಮ್ಮನಿಗೇನು ಆಗಲ್ಲಲ್ವಾ ಪ್ರತಾಪ್? ಹೇಳಿ ಪ್ರತಾಪ್. ಏನು ಆಗಲ್ಲ. ಡೋಂಟ್ ವರಿ. ಪ್ಲೀಸ್ ಅಳ್ಬೇಡ, ಧೈರ್ಯವಾಗಿರು. ಇದಕ್ಕೆಲ್ಲ ಕಾರಣ ನಮ್ಮಮ್ಮ. ಅದೇನ್ ಬಂದಿದ್ಯೋ ಅವ್ರಿಗೆ, ಯಾವಾಗ್ಲೂ ನಿಮ್ಮ ಮೇಲೆ ದ್ವೇಷ ಸಾಧಿಸ್ತಾನೆ ಇರ್ತಾರೆ. ಅದಕ್ಕೆ ನಿಮ್ಮ ಮನೆ ಪರ್ಚೇಸ್ ಮಾಡಿದ್ರು. ನಿಮ್ಮ ಮನೆ ಇದ್ದಿದ್ರೆ ನಿಮ್ಮ ಅಮ್ಮಂಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇಲ್ಲ ಪ್ರತಾಪ್, ನಿಮ್ಮಮ್ಮ ನಮ್ಮನೆ ತಗೊಂಡಿದ್ಕೆ ಅಮ್ಮನಿಗೆ ಪರಿಸ್ಥಿತಿ ಬಂದಿಲ್ಲ. ಎಲ್ಲ ಸಾವಿತ್ರಿಯಿಂದ. ಅಂದ್ರೆ ಎಷ್ಟು ದುರಂಕಾರ ಪ್ರತಾಪ್ ಅವಳಿಗೆ. ಅಷ್ಟು ದೊಡ್ಡ ಮನೆ ನೋಡಿ ಮದುವೆ ಮಾಡಿದ್ಯಾರು? ನಮ್ಮಮ್ಮ. ಆ ಗಂಡು ಹುಡುಕಿದ್ಯಾರು? ನಮ್ಮಮ್ಮ. ಅಷ್ಟು ಅದ್ದೂರಿಯಾಗಿ ಅವಳು ಮದುವೆ ಮಾಡ್ಕೊಟ್ಟಿದ್ಯಾರು? ನಮ್ಮಮ್ಮ. ಇವತ್ತು ನಮ್ಗೆ ಉಳ್ಕೊಳಕ್ ಮನೆ ಇಲ್ಲ, ನಿಮ್ ಮನೇಲಿ ಬಂದಿರ್ತೀವಿ ಅನ್ನೋದಕ್ಕೆ ನಮ್ ಮನೆಗ್ ಬರ್ಬೇಡಿ ಅಂತ ಹೇಳಿ ಕೈಗೆ 8,000 ಕೊಟ್ಟು ರಸ್ತೆಲೆ ಬಿಟ್ಟು ಹೊಟ್ಟೋದ್ಲು. ಪಾಪ ಅಮ್ಮ ಯಾವಾಗ್ಲೂ ಸಾವಿತ್ರಿ ಸಾವಿತ್ರಿ ಅಂತಾನೆ ಇರ್ತಿದ್ಲು. ಅದಕ್ಕೆ ಅವಳು ಸರಿಯಾಗೇ ಮಾಡಿದ್ಲು ಪ್ರತಾಪ್. ದುಡ್ಡು ಇವತ್ತು ಬಂದಿದೆ ಅಂತ ಅಷ್ಟೊಂದು ದುರಂಕಾರ ಆಡ್ಬಾರ್ದು. ನಾವು ಪರ್ಮನೆಂಟ್ ಆಗಿ ಅವಳು ಮನೇಲಿ ಇರ್ತಿದ್ವಾ? ಇಲ್ಲ ಅಲ್ವಾ? 4 ದಿವಸ ಅಷ್ಟೇ ಪ್ರತಾಪ್. ಅಷ್ಟು ಹೆಲ್ಪ್ ಮಾಡಕ್ಕಾಗಲ್ವಾ? ಅಲ್ಲ ವಿನುತಾ, ಸಾವಿತ್ರಿ ಈ ವಿಷಯ ನಮ್ಮ ವಿನುತಂಗೆ ಹೇಳ್ಬೇಡಿ. ನಿಮ್ ತಮ್ಮಯ್ಯ ನನ್ನ ಮೇಲೆ ಆಣೆ ಮಾಡಿ ಈ ವಿಷಯ ನಮ್ಮ ವಿನುತಂಗೆ ಹೇಳಲ್ಲ ಅಂತ. ಈ ವಿಷಯ ನಮ್ಮ ಮನೇಲಿ ಗೊತ್ತಾದ್ರೆ ಎಲ್ಲರೂ ತುಂಬಾ ನೊಂದ್ಕೋತಾರೆ ಪ್ರತಾಪ್. ಪ್ರತಾಪ್ ಪ್ಲೀಸ್ ಪ್ಲೀಸ್ ಆಣೆ ಮಾಡಿ ಭಾಷೆ ಕೊಡಿ ಪ್ರತಾಪ್ ಪ್ಲೀಸ್. ಅಮ್ಮ ಯಾವ ವಾರ್ಡಲ್ಲಿದ್ದಾರೆ? ಹೋಗಿ ನೋಡ್ಬೋದಾ? ಬೇಡ ಪ್ರತಾಪ್, ನೀವೆಲ್ಲ ಬರೋದು ಬೇಡ. ಅಲ್ಲಿ ಅಪ್ಪ ಇದ್ದಾರೆ, ಸುಮ್ಮನೆ ನಿಮ್ ನೋಡಿದ್ರೆ ರೇಗಾಡ್ತಾರ. ಡಾಕ್ಟರ್, ಅಮ್ಮನಿಗೆ ಎಚ್ಚರ ಆಯ್ತಾ ಡಾಕ್ಟರ್? ಇನ್ನೂ ಎಚ್ಚರ ಆಗಿಲ್ಲ. ಅವ್ರಿಗೆ ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ. ಪ್ರಜ್ಞೆ ಬರೋ ತನಕ ಏನು ಹೇಳಕ್ಕಾಗಲ್ಲ. ಪ್ರಜ್ಞೆ ಬಂದ್ರೇನೆ ಅವ್ರು ರಿಕವರ್ ಆಗೋದು. ಒಂದ್ ವೇಳೆ ಪ್ರಜ್ಞೆ ಬರ್ಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಅವ್ರಿಗೇನೋ ಶಾಕ್ ಆಗಿದೆ, ಅದಕ್ಕೆ ಅಟ್ಯಾಕ್ ಆಗಿದೆ. ನೀವ್ಯಾರು ನಮ್ಮ ಮನೆಗೆ ಬರೋದು ಬೇಡ. ಅತ್ತೆ ಮಾವನ ಬಗ್ಗೆನೇ ಯೋಚನೆ ಮಾಡ್ಬೇಕಲ್ವಮ್ಮ? ಅವ್ರು ಒಪ್ಪಲ್ಲ. ಇದ್ರಲ್ಲಿ 8,000 ರೂಪಾಯಿ ಇದೆ. ಯಾವ್ದಾದ್ರು ಬಾಡಿಗೆ ಮನೆ ನೋಡ್ಕೊಳ್ಳಿ. ನನ್ನ ಕೈಲಿ ಇಷ್ಟೇ ಸಹಾಯ ಮಾಡಕ್ಕಾಗೋದು. ಬನ್ನಿ ಪ್ರತಾಪ್.
ಕಣೆ ನೀನು. ಅಮ್ಮ ಯಾವ ತಪ್ಪು ಮಾಡಿಲ್ಲ, ಆದ್ರೆ ನಿನ್ನ ಹೆತ್ತು ದೊಡ್ಡ ತಪ್ಪು ಮಾಡ್ಬಿಟ್ಲು ಅಮ್ಮ. ನಾನು ರಂಜು ಇಬ್ರೇ ಸಾಕಿತ್ತು ಅಮ್ಮನ್ಗೆ. ಕಪ್ಪಾಳ ಹೊಡೆಯೋರಿಲ್ಲ ನಿನಗಷ್ಟೇ. ದೇವಸ್ಥಾನಕ್ಕೆ ಬಂದು ವ್ರತ ಮಾಡ್ತಿದ್ಯಾ ಅಮ್ಮ ಸಾಯ್ಲಿ ಅಂತ. ಮಾಡು, ಅದೇನ್ ವ್ರತ ಮಾಡ್ತೀಯೋ ಮಾಡು. ಅಮ್ಮ ಸಾಯ್ಲಿ ಅಂತಾನೆ ಇದನ್ನೆಲ್ಲ ಮಾಡಿದ್ಯಾ. ನೀನೇ ನನ್ನ ಕೈ ಎತ್ತದು, ನೀನೇ ಸಾಕಿದೆ ನನ್ನ ಹೊಡೆಯಕ್ಕೆ. ನನಗೂ ಕೈ ಇದೆ ಹೊಡೆಯಕ್ಕೆ. ಏನಾಗಿದ್ಯಾ ನಿನ್ಗೆ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಏನಾಗ್ಬೇಕು? ಇನ್ನು ಏನಾಗ್ಬೇಕು? ಅಮ್ಮ ಅಮ್ಮ ಪ್ರಜ್ಞೆ ಇಲ್ಲದೆ ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ ಕಣೆ. ಅಮ್ಮನಿಗೇನಾದ್ರೂ ಆದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗ್ ಹಾಕ್ಸ್ತೀನಿ ನಿನ್ನಂತವ್ಳಿಗೆ ಅದೇ ಸರಿ. ಏನ್ ರಿಸರ್ವ್ ಬ್ಯಾಂಕ್ ನಿಮ್ ಮನೇಲಿ ನೋಡ್ತಾರ ಆಡ್ತಿಯಲ್ಲ? ಒಂದ್ ತಿಳ್ಕೊಳೆ, ದುಡ್ಡನ್ನ ಎಲ್ರು ದುಡಿತಾರೆ. ಶ್ರೀಮಂತಿಕೆ ಇವತ್ತಿರುತ್ತೆ, ನಾಳೆ ಹೊಟ್ಟೋಗುತ್ತೆ. ದೇವ್ ನಿಂಗ್ ಸರಿಯಾಗಿ ಬುದ್ಧಿ ಕಲಿಸ್ತಾನೆ. ಇವತ್ ನೀನ್ ಮರಿತಿದ್ಯಲ್ಲ ಈ ಶ್ರೀಮಂತಿಕೆ, ಇವತ್ತಿದ್ಯಲ್ಲ ಈ ಸುಕ್ಕದ ಸುಪ್ಪದಕ್ಕೆ, ಇದೆಲ್ಲ ಬರಕ್ ಯಾರೇ ಕಾರಣ? ನಮ್ಮಮ್ಮ ಕಣೆ, ನಮ್ಮಮ್ಮ. ಅದನ್ನೆಲ್ಲ ಇಷ್ಟು ಬೇಗ ಮರ್ತ್ಬಿಟ್ಯಾ? ನಿನ್ ಮುಖ ನೋಡೋಕ್ಕೂ ನಾಚಿಕೆ ಆಗತ್ತೆ ನನಗೆ. ಮಾತಾಡು ಮಾತಾಡು. ಯಾಕಕ್ಕ ಇಷ್ಟೊಂದು ಬದ್ಲಾಗ್ಬಿಟ್ಟೆ? ಅಮ್ಮನ್ ಸಾಯಿಸೋಷ್ಟು ಬದ್ಲಾಗ್ಬಿಟ್ಟೆ ಅಲ್ಲೇ. ಯಾಕೆ ಹಿಂಗ್ ಮಾಡ್ದೆ ಹೇಳು? ವಿಧಿಯ ನಾಟಕ, ವಿಧಿಯ ನಾಟಕ, ಓ ವಿಧಿಯ ನಾಟಕ. ನನ್ನ ಬದುಕು ಸೂತಕ. ಆಸ್ಪತ್ರೆಯಲ್ಲಿ ಪ್ರಜ್ಞೆ ತಪ್ಪಿ ಮಲ್ಗೋದಕ್ಕೆ ಕಾರಣ ನಾನು. ಅಮ್ಮಂಗೆ ಏನು ಆಗದೆ ಇರೋ ತರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು.
ಮಾಡಿದೀವಿ ನಾವು ನಿನ್ಗೆ. ಅಮ್ಮ ಅಷ್ಟು ಕಷ್ಟಪಟ್ಟು ನನ್ ಮದುವೆ ಮಾಡಿದ್ರು. ನೋಡಿದ್ರೆ ಗಂಡನ ಮನೇಲಿ ತೊಂದ್ರೆ. ಹೋಗ್ಲಿ, ಅಪ್ಪ ಅಮ್ಮ ತಂಗಿನಾದ್ರೂ ಸುಖವಾಗಿ ಇಟ್ಟಿದ್ಯಾ? ಅವ್ರಿಗೂ ಏನೋ ಒಂದ್ ತೊಂದ್ರೆ. ನಮ್ಮನ್ನೆಲ್ಲ ಕಷ್ಟ ಸಿಕ್ಕಾಕ್ಸಿ ನೀನ್ ಯಾವ ಸುಖ ಅನ್ಭವಿಸ್ತಾ ಇದ್ಯಾ? ಅಮ್ಮಂಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು.